ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಯುದ್ಧ ಪರಿಸ್ಥಿತಿ ಎದುರಾದರೆ ಸಮರ ಸನ್ನದ್ಧವಾಗ್ತಾ ಇದೆ ಭಾರತ. ಅತ್ತ ಪಾಕಿಸ್ತಾನದಿಂದಲೂ ಕೂಡ ಯುದ್ಧ ಪರಿಸ್ಥಿತಿಯನ್ನ ಹೇಗೆ ಎದುರಿಸಬೇಕು ಅನ್ನೋದರ ಬಗ್ಗೆ ತಯಾರಿಗಳಾಗ್ತಾ ಇದೆ. ಎರಡೂ ದೇಶಗಳಿಂದಲೂ ಬಲಾಬಲ ಪ್ರದರ್ಶನಗಳು ಸದ್ಯಕ್ಕೆ ಆಗ್ತಾ ಇದೆ. ಗಡಿಯಲ್ಲಿ ಮಾರ್ಚಿಂಗ್, ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ತಮ್ಮ ತಮ್ಮ ಬಳಿ ಇರುವಂತಹ ಯುದ್ಧದ ಆಯುಧಗಳನ್ನ ಚೆಕ್ ಮಾಡಿಕೊಳ್ಳೋ ಕೆಲಸ ಆಗ್ತಾ ಇದೆ. ಫೈಟರ್ ಜೆಟ್ಗಳನ್ನ ಚೆಕ್ ಮಾಡಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಅದೇ ರೀತಿಯಾಗಿ ಬೇರೆ ಬೇರೆ ದೇಶದಿಂದ, ಸ್ಪೆಷಲಿ ಚೈನಾದಿಂದ ಮತ್ತು ಟರ್ಕಿಯಿಂದ ಪಾಕಿಸ್ತಾನ ಯುದ್ಧ ಸಾಮಗ್ರಿಗಳಿಂದ ಯುದ್ಧೋಪಕರಣಗಳನ್ನ ತರಿಸಿಕೊಳ್ತಾ ಇರೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬಹುದು ಅನ್ನುವಂತಹ ಭೀತಿ ಪಾಕಿಸ್ತಾನದವರಿಗೆ ಸದ್ಯಕ್ಕೆ ಕಾಡ್ತಾ ಇದೆ. ಇನ್ನು ರಾತ್ರಿ ಆಗ್ತಾ ಇದ್ದಂತೆ ಅಲ್ಪ ಶಸ್ತ್ರಾಸ್ತ್ರಗಳಿಂದ ಗುಂಡಿನ ದಾಳಿ ಮಾಡೋದಕ್ಕೆ ಗಡಿಯಲ್ಲಿ ಪಾಕಿಸ್ತಾನದವರು ಮುಂದುವರಿಸಿದ್ದಾರೆ. ಇದು ಪಹಲ್ಗಾಮ್ ಅಟ್ಯಾಕ್ ಆದಾಗಿನಿಂದಲೂ ಕೂಡ ಆಗ್ತಾ ಇದೆ. ಇದು ಪಾಕಿಸ್ತಾನ ನಡೆಸ್ತಾ ಇರುವಂತಹ ಕುತಂತ್ರಿ ಬುದ್ಧಿ. ಮತ್ತೊಂದು ಕಡೆ ನಮ್ಮ ತಯಾರಿ ಹೇಗಿದೆ, ನಾವು ಇನ್ ಕೇಸ್ ಯುದ್ಧ ಮಾಡಿದ್ರೆ ನಾವು ರೆಡಿ ಆಗಿದ್ದೀವಾ, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ನೀಡ್ತಾರೆ. ಚಂದ್ರಮೋಹನ್, ಇನ್ ಕೇಸ್ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿದ್ರೆ ಭಾರತ ರೆಡಿ ಆಗಿದೆಯಾ? ಹೌದು ಸಭಾ, ಈಗ ಭಾರತ ಯುದ್ಧಕ್ಕೆ ರೆಡಿಯಾಗಿದೆ. ಮುಖ್ಯವಾಗಿ ಭಾರತ ಶಸ್ತ್ರಾಭ್ಯಾಸವನ್ನ ಮತ್ತು ಸಮರಾಭ್ಯಾಸವನ್ನ ಈಗ ತ್ವರಿತಗತಿಯಿಂದಲೇ ನಡೆಸಿದೆ. ಕೆಲವೇ ದಿನಗಳಲ್ಲಿ ಈಗ ಭಾರತ ಯುದ್ಧಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಮುಖ್ಯವಾಗಿ ಈಗ ಗಡಿಗೆ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನ ಮತ್ತು ಸೈನಿಕರನ್ನ ಭಾರತ ನಿಯೋಜನೆ ಮಾಡಿದೆ. ಎರಡನೇದಾಗಿ ಗಡಿನಲ್ಲಿರತಕ್ಕಂತಹ ಯುದ್ಧ ವಿಮಾನಗಳು ಕೂಡ ಈಗ ಪಾಕಿಸ್ತಾನದ ವಾಯುದಾಳಿಯನ್ನ ಎದುರಿಸಲಿಕ್ಕೆ ಸಂಪೂರ್ಣ ಸಜ್ಜಾಗಿವೆ. ಜೊತೆಗೆ ಪಾಕಿಸ್ತಾನದ ಮೇಲೆ ವಾಯುದಾಳಿಯನ್ನ ನಡೆಸತಕ್ಕಂತಹ ಸಾಮರ್ಥ್ಯವನ್ನ ಭಾರತದ ಯುದ್ಧ ವಿಮಾನಗಳು, ಫೈಟರ್ ಜೆಟ್ಗಳು ಹೊಂದಿವೆ. ಮುಖ್ಯವಾಗಿ ಭಾರತದ ಬತ್ತಳಿಕೆಯಲ್ಲಿ ಈಗ ರಾಫೇಲ್ ಫೈಟರ್ ಜೆಟ್, ಸುಕೋಯಿ, ಮಿಗ್ ಸೇರಿದಂತೆ ಬೇರೆ ಬೇರೆ ಯುದ್ಧ ವಿಮಾನಗಳಿವೆ. ಧ್ರುವ ಹೆಲಿಕಾಪ್ಟರ್, ಅಪಾಚೆ ಹೆಲಿಕಾಪ್ಟರ್ ಸೇರಿದಂತೆ ಬೇರೆ ಬೇರೆ ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಕೂಡ ಇವೆ. ರಷ್ಯಾದಿಂದ ಜೊತೆಗೆ ಅಮೆರಿಕಾದಿಂದ, ಇಸ್ರೇಲ್ನಿಂದ ಎಲ್ಲ ಹೆಲಿಕಾಪ್ಟರ್ಗಳನ್ನ, ಶಸ್ತ್ರಾಸ್ತ್ರಗಳನ್ನ ಭಾರತ ಈ ಹಿಂದೆನೆ ಖರೀದಿ ಮಾಡಿದೆ. ಇವೆಲ್ಲವನ್ನು ಕೂಡ ಬಳಸಿಕೊಂಡು ಪಾಕಿಸ್ತಾನದ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಭಾರತ ಈಗ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ಜೊತೆಗೆ ಫ್ರಾನ್ಸ್ನಿಂದ 26 ರಾಫೇಲ್ ನಾವಿ ಫೈಟರ್ ಜೆಟ್ಗಳನ್ನು ಕೂಡ ಖರೀದಿ ಮಾಡಲಿಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಮತ್ತು ಭಾರತದ ನೌಕಾಪಡೆ ಕೂಡ ಸಮುದ್ರದಲ್ಲಿ ಆಪರೇಷನ್ ಆಕ್ರಮಣ ಹೆಸರಿನಲ್ಲಿ ಸಮರಾಭ್ಯಾಸವನ್ನ ನಡೆಸ್ತಾ ಇದೆ. ಭಾರತದ ಯುದ್ಧ ನೌಕೆಗಳ ಮೂಲಕ ಪಾಕಿಸ್ತಾನದ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಭಾರತದ ನೌಕಾಪಡೆಯಲ್ಲಿ INS ವಿಕ್ರಾಂತ್, INS ವಿಕ್ರಮಾದಿತ್ಯ, INS ಕೋಲ್ಕತ್ತಾ ಸೇರಿದಂತೆ ಬೇರೆ ಬೇರೆ ಯುದ್ಧ ನೌಕೆಗಳಿವೆ. ಎಲ್ಲಾ ನೌಕೆಗಳು ಮತ್ತು ಅವುಗಳಲ್ಲಿರ್ತಕ್ಕಂತಹ ಜಲಾಂತರ್ಗಾಮಿ ಸಬ್ಮರೀನ್ಗಳ ಮೂಲಕ ಪಾಕಿಸ್ತಾನದ ಮೇಲೆ ದಾಳಿ ನಡೆಸತಕ್ಕಂತಹ ಶಕ್ತಿ ಸಾಮರ್ಥ್ಯ ಭಾರತಕ್ಕಿದೆ. ಈಗ ನೌಕಾಪಡೆ ಕೂಡ ಭಾರಿ ಸಿದ್ಧತೆಯನ್ನ ನಡೆಸಿದೆ. ಜೊತೆಗೆ ಭಾರತದ ವಾಯುಪಡೆ ಕೂಡ ಈಗ ಉತ್ತರ ಪ್ರದೇಶದ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲೇ ಫೈಟರ್ ಜೆಟ್ ಗಳನ್ನ ಲ್ಯಾಂಡಿಂಗ್ ಮಾಡೋ ಮೂಲಕ ಸಮರಾಭ್ಯಾಸವನ್ನ ನಡೆಸಿದೆ. ಯುದ್ಧದಂತಹ ತುರ್ತು ಪರಿಸ್ಥಿತಿಯಲ್ಲಿ ನಾವು ಕೇವಲ ಗಡಿ ಪ್ರದೇಶದಲ್ಲಿ ಮಾತ್ರ ಫೈಟರ್ ಜೆಟ್ ಗಳನ್ನ ಲ್ಯಾಂಡ್ ಮಾಡೋದಲ್ಲ, ಉತ್ತರ ಪ್ರದೇಶದಲ್ಲೂ ಕೂಡ ಫೈಟರ್ ಜೆಟ್ ಗಳನ್ನ ಹೈವೇನಲ್ಲೇ ಲ್ಯಾಂಡ್ ಮಾಡತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿವೆ. ಮತ್ತು ಇವುಗಳನ್ನು ಹೈವೇಗಳನ್ನು ಕೂಡ ರನ್ವೇಗಳನ್ನಾಗಿ ಭಾರತ ಬಳಸಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ ಎನ್ನುವ ಸಂದೇಶವನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಈಗ ಮುಖ್ಯವಾಗಿ ಇನ್ನು ಮಿಸೈಲ್ಗಳನ್ನ ಮತ್ತು ರಾಕೆಟ್ ಲಾಂಚರ್ ಗಳನ್ನು ಕೂಡ ಖರೀದಿ ಮಾಡಲಿಕ್ಕೆ ಈಗ ಭಾರತ ನಿರ್ಧರಿಸಿದೆ. ತುರ್ತಾಗೇನೆ ಈ ಮಿಸೈಲು ಮತ್ತು ರಾಕೆಟ್ ಲಾಂಚರ್ ಗಳನ್ನು ಕೂಡ ಖರೀದಿ ಮಾಡ್ತಾ ಇದೆ. ಜೊತೆಗೆ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಭಾರತ ಖರೀದಿ ಮಾಡಲಿಕ್ಕೆ ಈಗ ತೀರ್ಮಾನವನ್ನ ತೆಗೆದುಕೊಂಡಿದೆ. ಭಾರತದ ಬಳಿ ಈಗಾಗಲೇ ವಾಯು ಪ್ರದೇಶದ ರಕ್ಷಣೆಗಾಗಿನೇ ರಷ್ಯಾದಿಂದ S-400 ಟ್ರಿಪ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಖರೀದಿ ಮಾಡಲಾಗಿದೆ. ಸುಮಾರು 36,000ದಿಂದ 40,000 ಕೋಟಿ ವೆಚ್ಚದಲ್ಲಿ ರಷ್ಯಾದಿಂದ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿ ಮಾಡಲಾಗಿದೆ. ಈ ಏರ್ ಡಿಫೆನ್ಸ್ ಸಿಸ್ಟಮ್ ನ ಮೂಲಕ ಪಾಕಿಸ್ತಾನ ಆಗ್ಬೋದು ಅಥವಾ ಚೀನಾದಿಂದ ಆಗ್ಬೋದು ಯಾವುದೇ ಮಿಸೈಲು ಅಥವಾ ಯುದ್ಧ ವಿಮಾನ ಬಂದರೂ ಕೂಡ ಅವುಗಳನ್ನ ದೂರದಿಂದಲೇ ಹೊಡೆದೊಡ್ತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನ S-400 ಟ್ರಿಪ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಹೊಂದಿದೆ. ಇನ್ನು ಭಾರತದ ಬತ್ತಳಿಕೆಯಲ್ಲಿ ಲಾಂಗ್ ರೇಂಜ್ ಅಟ್ಯಾಕ್ ಅನ್ನು ನಡೆಸತಕ್ಕಂತಹ ಬ್ರಹ್ಮೋಸ್ ಕ್ಷಿಪಣಿ ಇದೆ, ಪೃಥ್ವಿ ಇದೆ, ಇದೇ ರೀತಿಯಲ್ಲಿ ಅಗ್ನಿ ಕ್ಷಿಪಣಿ ಇದೆ. ಹೀಗೆ ಬೇರೆ ಬೇರೆ ಕ್ಷಿಪಣಿಗಳು ಕೂಡ ಭಾರತದ ಸೇನೆಯ ಬಳಿದಲ್ಲಿವೆ. ಈ ಎಲ್ಲಾ ಬತ್ತಳಿಕೆಯಲ್ಲಿರ್ತಕ್ಕಂತಹ ಎಲ್ಲಾ ಕ್ಷಿಪಣಿಗಳನ್ನ ಬಳಸಿಕೊಂಡೇ ಭಾರತ ಪಾಕಿಸ್ತಾನದ ಮೇಲೆ, ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕ ಸಂಘಟನೆಗಳ ಮೇಲೆ, ಅವುಗಳ ನೆಲೆಗಳ ಮೇಲೆ ದಾಳಿ ನಡೆಸತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನ ಹೊಂದಿದೆ. ಹೀಗೆ ಸಾಕಷ್ಟು ಮಿಲಿಟರಿ ಸಿದ್ಧತೆಗಳನ್ನು ಕೂಡ ಈಗ ಭಾರತ ನಡೆಸ್ಕೊಳ್ತಾ ಇದೆ.
ಜೊತೆಗೆ ಗಡಿನಲ್ಲಿ ಡ್ರೋನ್ಗಳನ್ನು ಕೂಡ ಭಾರತ ನಿಯೋಜನೆ ಮಾಡಿದೆ. ಅಮೆರಿಕದಿಂದ ಅತ್ಯಾಧುನಿಕ ಡ್ರೋನ್ಗಳನ್ನ ಖರೀದಿಸಿದೆ. ಜೊತೆಗೆ ಇಸ್ರೇಲ್ನಿಂದ ಕೂಡ ಡ್ರೋನ್ಗಳನ್ನ ಖರೀದಿಸಿದೆ. ಈ ಡ್ರೋನ್ಗಳ ಮೂಲಕವೇ ಪಾಕಿಸ್ತಾನದ ಭೂಪ್ರದೇಶಕ್ಕಾಗಲಿ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರಕ್ಕಾಗಲಿ ನಮ್ಮ ಸೈನಿಕರು ಹೋಗ್ದೇನೆ ದೂರದಿಂದಲೇ ಪಾಕಿಸ್ತಾನದ ಭೂಪ್ರದೇಶದಲ್ಲಿ ಏನಾಗ್ತಾ ಇದೆ, ಅಲ್ಲಿನ ಸೈನಿಕರ ಚಲನವಲನ ಹೇಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಡ್ರೋನ್ಗಳ ಮೂಲಕ, ಡ್ರೋನ್ ಕ್ಯಾಮೆರಾಗಳ ಮೂಲಕ ಮಾಹಿತಿನ ಸಂಗ್ರಹಿಸತಕ್ಕಂಥ ಕೆಲಸವನ್ನು ಕೂಡ ಭಾರತ ಈಗ ನಡೆಸ್ತಾ ಇದೆ. ಈ ಮೂಲಕವಾಗಿ ಭಾರತ ಯುದ್ಧಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಜೊತೆಗೆ ಪ್ರಧಾನಿ ಮೋದಿ ಅವರು ಕೂಡ ಉನ್ನತ ಮಟ್ಟದ ಸಭೆಯನ್ನ ನಡೆಸಿ ಸೇನೆಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ನೀಡಿದ್ದಾರೆ. ಸೇನೆ ಯಾವ ಸ್ಥಳ ಮತ್ತು ಸಂದರ್ಭವನ್ನು ಆಯ್ಕೆ ಮಾಡಿಕೊಂಡು ಪ್ರತ್ಯುತ್ತರವನ್ನು ನೀಡಬೇಕು ಅಂತ ಬಯಸಿತ್ತು, ಆಗ ಪ್ರತ್ಯುತ್ತರವನ್ನು ನೀಡಬಹುದು ಅನ್ನುವ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ಈಗ ಸೇನೆಗೆ ಕೊಡಲಾಗಿದೆ. ಮಿಲಿಟರಿ ಆಪರೇಷನ್ ಅಲ್ಲಿ ಈಗ ಸರ್ಕಾರ ಯಾವುದೇ ಇಲ್ಲೇ ಮಾಡಬೇಕು, ಅಲ್ಲೇ ದಾಳಿ ಮಾಡಬೇಕು, ನಾವು ಕೇಳ್ಬಿಟ್ಟೆ ಮಾಡಬೇಕು ಅಂತ ಏನಿಲ್ಲ. ಸೇನೆಗೆ ಯಾವಾಗ ಸಮಯ ಸೂಕ್ತ ಅನ್ಸುತ್ತೋ ಆ ಸಮಯದಲ್ಲೇ ದಾಳಿ ನಡೆಸತಕ್ಕಂತಹ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೂಡ ಭಾರತ ಸರ್ಕಾರ ಪ್ರಧಾನಿ ಮೋದಿ ಅವರೇ ಕೊಟ್ಟಿದ್ದಾರೆ. ಹೀಗಾಗಿ ಈಗ ಸೇನೆ ಕೂಡ ಸಂಪೂರ್ಣವಾಗಿ ತನ್ನ ಬ್ಲೂ ಪ್ರಿಂಟ್ ಏನು ಹಾಕೊಂಡಿದೆಯೋ ದಾಳಿಯನ್ನು ನಡೆಸಲಿಕ್ಕೆ, ಆ ಒಂದು ದಾಳಿಯ ಬ್ಲೂ ಪ್ರಿಂಟ್ ನ ಪ್ರಕಾರ ದಾಳಿಯನ್ನು ನಡೆಸಲಿಕ್ಕೆ ಈಗ ಸಿದ್ಧತೆಗಳನ್ನ ನಡೆಸ್ತಾ ಇದೆ. ಹೀಗೆ ಎಲ್ಲಾ ರೀತಿಯಲ್ಲೂ ಕೂಡ ಈಗ ಭಾರತ ಯುದ್ಧಕ್ಕೆ ಸನ್ನದ್ಧವಾಗಿದೆ. ಆದ್ರೆ ಈಗ ಯಾವಾಗ ಮತ್ತು ಎಲ್ಲಿ ದಾಳಿಯನ್ನ ನಡೆಸಬೇಕು, ಸೇನೆಯ ಮೇಲೆ, ಪಾಕಿಸ್ತಾನದ ಸೇನೆಯ ಮೇಲೆ ದಾಳಿ ನಡೆಸಬೇಕಾ ಇಲ್ವಾ ಭಯೋತ್ಪಾದನಾ ನೆಲೆಗಳನ್ನ ಸಂಪೂರ್ಣವಾಗಿ ನಾಶಪಡಿಸೋದಕ್ಕೆ ದಾಳಿಯನ್ನ ನಡೆಸಬೇಕಾ ಅನ್ನೋದ್ರ ಬಗ್ಗೆ ಅಷ್ಟೇನೆ ಈಗ ಕೇಂದ್ರ ಸರ್ಕಾರ ಸೇನೆ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿದೆ. ಸಭಾ ಇದು ಎಲ್ಲವೂ ಕೂಡ ಭಾರತ ಈಗ ಮಿಲಿಟರಿ ಸಿದ್ಧತೆ ನಡೆಸಿರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.